ಮತದಾರರು ವ್ಯಾಪಾರಕ್ಕೆ ಇಳಿದಿದ್ದಾರೆ. ಮತದಾರರನ್ನ ವ್ಯಾಪಾರದಿಂದ ಮುಕ್ತಿ ಮಾಡಬೇಕು. ಬಹಳ ಅತ್ಯಂತ ಈ ಚುನಾವಣೆಗಳು ಬರೀ ಇದೊಂದೇ ಅಲ್ಲ, ಇಡೀ ದೇಶದ ಚುನಾವಣೆ. ಪಾರ್ಲಿಮೆಂಟು ಅದಾನಿ ಅಂಬಾನಿ ಕೈಲಿದೆ, ಇಡೀ ಪಾರ್ಲಿಮೆಂಟ್ ಅವ್ರ ಕೈಲಿದೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಸುಮ್ಮನೆ ದೇಶದ ಮಾತಾಡಬೇಡ, ಕರ್ನಾಟಕದ ಮಾತಾಡಿ. ಆಮೇಲೆ ಒಬ್ಬ ಮುಖ್ಯಮಂತ್ರಿ ಸ್ವಲ್ಪ ಬಹುಮತ ಕಳ್ಕೊಂಡ, ಅವನಿಗೆ MLA ಓಟ್ ಬೇಕು, 100 ಕೋಟಿ ಒಬ್ಬ MLAಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವಾಗ ಪಕ್ಷಾಂತರ ಆಯಿತು. ಅದೇನು ಪುಕ್ಸಟ್ಟೆ ಆಯ್ತಾ? ಒಬ್ಬೊಬ್ಬರಿಗೆ ಏನಾಯಿತು? ಇದೆಲ್ಲ ನಡೆದರೆ ಇದು ಚುನಾವಣೆನೇ? ಇದಕ್ಕೆ ಚುನಾವಣೆ ಅಂತಾರ? ಇದಕ್ಕೆ ಚುನಾವಣೆ ವ್ಯವಸ್ಥೆನಾ? ಇದು ಸರಿನಾ? ಇದು ನನ್ನ ಪ್ರಕಾರ ಮತದಾರರು ಹಣ ಮುಟ್ಟಬಾರ್ದು, ಚುನಾವಣೆಗೆ ನಿಂತವರು ಹಣ ಖರ್ಚು ಮಾಡಬಾರ್ದು. ಮತದಾರರು ಖಂಡಿತ ತಗೊಳ್ಬಾರ್ದು. ಜನರನ್ನೆಲ್ಲ ದುಡ್ಡು ಕೊಡೋರು ಅವ್ರೇನು ಮಾಡ್ತಾರೆ ಪಾಪ? ಮತದಾರರು ಏನು ಮಾಡ್ತಾರೆ? 5 ರೂಪಾಯಿ ಇರಪ್ಪ, 5 ರೂಪಾಯಿ ಬಂದರೆ, 10 ರೂಪಾಯಿ ಬಂದರೆ, 100 ರೂಪಾಯಿ ಬಂದರೆ, 1000 ರೂಪಾಯಿ ಬಂದರೆ, 5000 ರೂಪಾಯಿ ಬಂದರೆ ಅದೇನೋ ಅನುಕೂಲ ಅಂತ ಇದನ್ನು ಕಂಡು ನಾವು ಈ ಅಭ್ಯಾಸ ಮಾಡಿದ್ದೀವಲ್ಲ, ನಾವು ಸರಿಯೋಬೇಕು. ನಾವು ಯಾರು ಚುನಾವಣೆಗೆ ನಿಲ್ತೇವೆ, ಯಾರು ಪಕ್ಷ, ಅವ್ರು ಸರಿ ಹೋಗಬೇಕು. ಅವರು ಪ್ರಾಮಾಣಿಕವಾಗಿದ್ದರೆ ಸರೋಗುತ್ತೆ. ಇದು ಭಾಳ ಪ್ರಮುಖವಾಗಿ ಪಕ್ಷಗಳು ಸರಿ ಹೋಗಬೇಕು, ಅಭ್ಯರ್ಥಿಗಳು ಸರಿ ಹೋಗಬೇಕು. ಈ ರೀತಿ ಹಂಚ್ತಕ್ಕಂಥವ್ರನ್ನ 6 ವರ್ಷ ಚುನಾವಣೆಗೆ ನಿಲ್ಲದ ರೀತಿಯಲ್ಲಿ ಮಾಡಲೇಬೇಕು. ಇವತ್ತು ಜನರಿಗೆ ನೀವು ಅನುಕೂಲ ಮಾಡಿ, ಜನರಿಗೆ ನೀವು ಎಲ್ಲ ರೀತಿ ನೆರವು ಮಾಡಿ, ಚುನಾವಣೆಯಲ್ಲಿ ನೀವು ಓಟನ್ನು ವ್ಯಾಪಾರೀಕರಣ ಮಾಡಿದ್ರೆ ಇದು ಸರಿ ಹೋಗೋದಿಲ್ಲ. ನಿಜ, ನಾನು ಹೇಳೋ ಮಾತು ಇವತ್ತು ನಿಮಗೆ ಅರ್ಥ ಆಗುತ್ತೆ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನು 5 ಚುನಾವಣೆಯಲ್ಲಿ ಗೆದ್ದಿದ್ದೇನೆ, ಸೋತಿರೋದೇ ಜಾಸ್ತಿ. ಈಗ 20 ವರ್ಷ ಆಯಿತು ನಾನು ಸೋತು. ಕಾರಣ ಏನು? ದುಡ್ಡು ಜಾತಿ ಇದಿಲ್ಲದೆ ಇದ್ದರೆ ನಾನು ಗೆಲ್ತಿದ್ದೆ. ನಾನು ದುಡ್ಡು ಕೊಡೋಕ್ಕೂ ತಯಾರಾಗಿಲ್ಲ, ಜಾತಿ ಮಾಡೋಕ್ಕೂ ತಯಾರಾಗಿಲ್ಲ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಇವತ್ತು ಇದು ರಾಹುಲ್ ಗಾಂಧಿ ಇದನ್ನು ಶುರು ಮಾಡಬೇಕು. ಚುನಾವಣಾ ವ್ಯವಸ್ಥೆ ಬದಲಾವಣೆ ಆಗದೇ ಇದ್ದರೆ ಮಹಾತ್ಮ ಗಾಂಧೀಜಿಯವರು ತಂದು ಕೊಟ್ಟಂಥ ಸ್ವಾತಂತ್ರ್ಯ, ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ, ಪ್ರಜಾಪ್ರಭುತ್ವ ಹೋಗುತ್ತೆ, ಜನ ದಂಗೆ ಏಳುತ್ತೆ. ಚುನಾವಣೆ ಪ್ರಾಮಾಣಿಕವಾಗಿ ಆಗಬೇಕು, ಇದು ಸತ್ಯ. ಶಾಸನಸಭೆಗಳು, ಲೋಕಸಭೆಗಳು ಮತ್ತು ರಾಜ್ಯಸಭೆ, ವಿಧಾನ ಪರಿಷತ್ಗಳು ಇದು ಹಣವಂತರ ಕೂಟ ಆಗಬಾರ್ದು, ಹಣವಂತರ ಏಜೆಂಟ್ರುಗಳು ಬರಬಾರ್ದು. ಇದಕ್ಕಾಗಿ ರಾಮನಗರವನ್ನು ನಾನು ಆಯ್ಕೆ ಮಾಡಿಕೊಂಡು ಹನುಮಂತಯ್ಯನವರ ಆದರ್ಶ, ಅವರ ಕಾಲದಲ್ಲಿ ಹಣ ಖರ್ಚು ಮಾಡಿಲ್ಲ, ಯಾರು ಗೆದ್ದಿದ್ದಾರೆ. ಈ ದೃಷ್ಟಿಯಿಂದ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಜನರನ್ನು ತಪ್ಪು ದಾರಿಗೆ ಎಳಿಬೇಡಿ, ಮತದಾರರನ್ನು ತಪ್ಪು ದಾರಿಗೆ ಎಳಿಬೇಡಿ, ಮತದಾರರಿಗೆ ಹಣದ ಆಸೆಯನ್ನು ಒಟ್ಟಿಸಬೇಡಿ. ಚುನಾವಣೆ ಸಮಗ್ರವಾಗಿ ಬದಲಾವಣೆ ಆಗಬೇಕು. ಸೆಷನ್ ಅಂತ ಚುನಾವಣಾ ಆಯುಕ್ತ ಬರಬೇಕು. ಬರೀ ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶ ಬದಲಾವಣೆ ಆಗಬೇಕು ಅಂತ ಹೇಳ್ತೀನಿ. ಇವತ್ತು ಯಾಕೆ ಮಾಡಿದೆ ಅಂದರೆ, ನಾಳೆ ರಾಹುಲ್ ಗಾಂಧಿ ಮೆರವಣಿಗೆ ಇರೋದ್ರಿಂದ ನೀವು ಓಟು ಕಳ್ತನಕ್ಕಿಂತ ಹೆಚ್ಚಾಗಿ ಸಮಗ್ರ ಚುನಾವಣಾ ಕಾಯ್ದೆ ಬದಲಾವಣೆ ಮಾಡಿ, ಮತದಾರರನ್ನು ಭ್ರಷ್ಟರು ಮಾಡಬೇಡಿ, ಮತದಾರರನ್ನು ದಾರಿ ತಪ್ಪಿಸಬೇಡಿ ಅಂತೇಳಿ
ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ